ಹರಿಕಥಾಮೃತಸಾರದ 32ನೇ ಸಂಧಿ, ಅದರ 29ನೇ ಪದ್ಯ. ಅದರ ಕುರಿತಾಗಿ ಒಂದು ಪ್ರಶ್ನೆ ಇದೆ. ಆ ಪ್ರಶ್ನಕ್ಕೆ ಹೀಗೆ ಉತ್ತರ ಕೊಡುವ ಪ್ರಯತ್ನ ಮಾಡಿದ್ದೀನಿ. ಇದರ ವಿಷಯವನ್ನು ಕೇಳಿ ನೀವು ನಿಮ್ಮ ಅಭಿಪ್ರಾಯ ತಿಳಿಸಬೇಕು. ತಾತನ ಅಪ್ಪಣೆಯಿಂದ ನೀ ಪ್ರಖ್ಯಾತಿಯುಳ್ಳ 60 ಮಕ್ಕಳ ಪ್ರೀತಿಯಿಂದಲೇ ಪಡೆದು ಅವರವರಿಗಿತ್ತು ಮನ್ನಿಸಿದೆ. ತಂದೆಯ ಅಪ್ಪಣೆಯಂತೆ ನೀನು 60 ಜನ ಮಕ್ಕಳನ್ನು ಪಡ್ಕೊಂಡು ಅವರವರಿಗೆಲ್ಲರಿಗೂ ಮದುವೆ ಮಾಡಿಕೊಟ್ಟು ಅಗ್ನಿಗೆ ಸಮಾನಳಾದಂಥವಳು. ತಾರತಮ್ಯ ಕಕ್ಷಾದಲ್ಲಿ ಅಗ್ನಿಗೆ ಸಮಾನಳು ನೀನು. ನಿನ್ನ ಪಾದಕಮಲಕ್ಕೆ ನಾನು ಸ್ತೋತ್ರ ಮಾಡ್ತೇನೆ ಅಂತ ಪದ್ಯ ಇದೆ. ಈ ಪದ್ಯವನ್ನು ಆಧರಿಸಿ ಹರಿಕಥಾಮೃತಸಾರದ ಕೆಲವು ಪ್ರಶ್ನಾವಳಿಗಳನ್ನು ಮಾಡ್ತಾ ಇರ್ತಾರೆ. ಹರಿಕಥಾಮೃತಸಾರದ ಕೆಲವು ಪರೀಕ್ಷೆಗಳು, ಕ್ವಿಜ್ ಕಾರ್ಯಕ್ರಮಗಳು ಇಂಥದನ್ನೆಲ್ಲ ಮಾಡ್ತಾರೆ ಅಂತ ಕಾಣಿಸ್ತದೆ. ಅದರಲ್ಲಿ ಇವಳು ಪ್ರಸೂತಿ 60 ಜನ ಮಕ್ಕಳನ್ನು ಪಡ್ಕೊಂಡದ್ದು, ಅವ್ರನ್ನ ಯಾರ್ಯಾರಿಗೆ ಮದುವೆ ಮಾಡಿಕೊಟ್ಟದ್ದು ಅನ್ನೋದ್ರ ಬಗ್ಗೆ ಒಂದು ಪಟ್ಟಿ ಅದನ್ನ ನನಗೊಬ್ಬರು ಜಿಜ್ಞಾಸುಗಳು ಕಳಿಸಿದ್ರು. ಚಂದ್ರನಿಗೆ 27, ಕಶ್ಯಪನಿಗೆ 13, ರುದ್ರನಿಗೆ 1, ಯಮನಿಗೆ 10, ಗರುಡನಿಗೆ 4, ಅಂಗಿರಸರಿಗೆ 2, ಕೃಷಾಶ್ವರಿಗೆ 2, ಭೂತನಿಗೆ 1, ಹೀಗೆ ಒಟ್ಟು 60 ಜನ ಮಕ್ಕಳಾಗ್ತಾರೆ. ಈಗ ಅವರು ನಾನು ಕೇಳಿದ ಪ್ರಶ್ನೆ, ಭೂತ ಅಂದ್ರೆ ಯಾರು ಅಂತ. ಭೂತ ಅಂದ್ರೆ ಯಾರು ಅನ್ನೋ ಪ್ರಶ್ನೆಗೆ ನಾನು ಮುಂದೆ ಉತ್ತರ ಹೇಳ್ತೇನೆ. ಈ ಪಟ್ಟಿಯನ್ನು ಈಗ ತೋರಿಸಿದ್ರಲ್ಲ, ನಾನೀಗ ಓದಿದ್ನಲ್ಲ 60 ಜನ ಮಕ್ಕಳದು, ಇದು ಭಾಗವತದ ಯಾವ ಸ್ಕಂದದಲ್ಲಿದೆ ಅಥವಾ ಭಾಗವತ ಅಲ್ಲದೆ ಹೋದ್ರೆ ಮತ್ಯಾವ ಗ್ರಂಥದಲ್ಲಿ ಈ ಪಟ್ಟಿ ಕಾಣಿಸ್ತದೆ ಅಂತ ನನಗೆ ಮಾಹಿತಿ ಬೇಕಾಗಿತ್ತು. ನನಗೆ ಆ ಥರದ್ದೆಲ್ಲೂ ಕಾಣಲಿಲ್ಲ. ಮತ್ತೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಭಾಗವತದ 4ನೇ ಸ್ಕಂದದಲ್ಲಿ ಮತ್ತು 6ನೇ ಸ್ಕಂದದಲ್ಲಿ ಕೆಲವು ವಿವರಗಳಿವೆ. ಅದನ್ನೆಲ್ಲ ಗಮನಿಸಿದ್ರೆ ಈ ಪಟ್ಟಿ ಇದು ಸರಿ ಅನಿಸೋದಿಲ್ಲ. ಆದ್ದರಿಂದ ನಾನು ಆ 4ನೇ ಸ್ಕಂದದಲ್ಲಿ ಈ ದಕ್ಷ ಪ್ರಜಾಪತಿಯ ಮಕ್ಕಳ ಬಗ್ಗೆ ಏನು ಹೇಳಿದ್ದಾರೆ, 6ನೇ ಸ್ಕಂದದಲ್ಲಿ ಏನು ಹೇಳಿದ್ದಾರೆ ಅಂತ ಅನ್ನೋದನ್ನ ಈಗ ನಿಮ್ಮ ಎದುರಿಗೆ ಹೇಳ್ತೇನೆ. 4ನೇ ಸ್ಕಂದದಲ್ಲಿ 1ನೇ ಅಧ್ಯಾಯದ 48ನೇ ಶ್ಲೋಕ ಅದು ಹೀಗೆ ಬಂದಿದೆ. ದಕ್ಷ ಪ್ರಜಾಪತಿ ಸ್ವಯಂಭುವ ಮನು ಮತ್ತು ಶತರೂಪ ದಂಪತಿಗಳ ಮಗಳಾದ ಪ್ರಸೂತಿಯನ್ನು ಮದುವೆ ಮಾಡಿಕೊಂಡ. ಪ್ರಸೂತಿಂ ಮಾನವೀಂ ದಕ್ಷ ಉಪಯೇಮೇ ಹಿ ಅಜಾತ್ಮಜ. ಈ ದಕ್ಷ ಪ್ರಜಾಪತಿ ಚತುರ್ಮುಖ ಬ್ರಹ್ಮನ ಮಗ. ಶತರೂಪ ಮತ್ತು ಸ್ವಯಂಭುವ ಮನುವಿನ ಮಗಳಾದ ಪ್ರಸೂತಿಯನ್ನು ಮದುವೆ ಮಾಡಿಕೊಂಡ. ಅವರಿಬ್ಬರಲ್ಲಿ 16 ಅಮಲಲೋಚನಾ ದುಹಿತೃ ಸಸಜ್ಜ. 16 ಜನ ಹೆಣ್ಣು ಮಕ್ಕಳು ಹುಟ್ಟಿದರು. ಮುಂದೆ ಅವರನ್ನ ಯಾರ್ಯಾರಿಗೆ ಮದುವೆ ಮಾಡಿಕೊಟ್ರು? 13 ಅದಾತ ಧರ್ಮಾಯ, ಯಮಧರ್ಮನಿಗೆ 13 ಜನ ಮಕ್ಕಳನ್ನು ಮದುವೆ ಮಾಡಿಕೊಟ್ರು. ಅಗ್ನಿಗೆ ಒಬ್ಬಳನ್ನು ಮದುವೆ ಮಾಡಿಕೊಟ್ರು. ಮುಂದೆ ಪಿತೃಗಳಿಗೆ ಒಬ್ಬಳನ್ನು ಮದುವೆ ಮಾಡಿಕೊಟ್ರು. ಶಿವನಿಗೆ ಸತೀದೇವಿ, ಅವಳನ್ನ ಮದುವೆ ಮಾಡಿಕೊಟ್ರು. ಆ ಸತೀದೇವಿಯ ಮುಂದೆ ಪಾರ್ವತಿಯಾಗಿ ಹುಟ್ಟಿದ್ಲು. ಇದು 4ನೇ ಸ್ಕಂದದ 1ನೇ ಅಧ್ಯಾಯದ 48ನೇ ಮತ್ತು 49ನೇ ಶ್ಲೋಕಗಳಲ್ಲಿ ಬರುವಂತಹ ವಿವರ. ಈ ದಕ್ಷ ಪ್ರಜಾಪತಿ ಮೊದಲು ಚತುರ್ಮುಖ ಬ್ರಹ್ಮನ ಮೂಲಕ ಹುಟ್ಟಿದವನು, ಮುಂದೆ ಪ್ರಚೇತಸರು ಅಂತ ಅವರಿಗೆ ಒಬ್ಬನೇ ಮಗನಾಗಿ ಹುಟ್ಟುತ್ತಾನೆ. ಇದು 6ನೇ ಸ್ಕಂದದಲ್ಲಿ 6ನೇ ಅಧ್ಯಾಯದ 2ನೇ ಶ್ಲೋಕದಲ್ಲಿ ವರ್ಣಿತ ಆಗಿದೆ. ಸ್ವಯಂಭುವ ಮನು ಮತ್ತು ಶತರೂಪ ಇವರ ಮಗಳಾಗಿದ್ದಂಥ ಪ್ರಸೂತಿ ಪಂಚಜನ ಅನ್ನುವವನ ಮಗಳಾಗಿ ಅಸಿಕ್ನಿ ಎಂಬ ಹೆಸರಿನಿಂದ ಆಗಿ ಹುಟ್ಟುತ್ತಾಳೆ. ಹೀಗೆ ದಕ್ಷ ಪ್ರಜಾಪತಿ ಮತ್ತು ಅವನ ಹೆಂಡತಿಗೆ ಇವು 2 ಜನ್ಮಗಳು. ಆಗ ಅಲ್ಲಿ ಅವರಿಗೆ ಮಕ್ಕಳು ಯಾರ್ಯಾರು ಆಗ್ತಾರೆ? 8 ಜನ ಮಕ್ಕಳಾಗ್ತಾರೆ? 60 ಜನ ಮಕ್ಕಳಾಗ್ತಾರೆ. ಷಷ್ಟಿಂ ಜನಯಾಮಾಸ ದುಹಿತೃ ಪಿತೃವತ್ಸಲಾಹ. ಇದು 6ನೇ ಸ್ಕಂದ 6ನೇ ಅಧ್ಯಾಯದ 1ನೇ ಶ್ಲೋಕ. ಆ 60 ಜನ ಮಕ್ಕಳಲ್ಲಿ ಯಾರ್ಯಾರಿಗೆ ಮದುವೆ ಮಾಡಿಕೊಟ್ಟ? ಧರ್ಮನಿಗೆ 10 ಜನ ಮಕ್ಕಳನ್ನು ಮದುವೆ ಮಾಡಿಕೊಟ್ಟ. ಯಮಧರ್ಮನಿಗೆ 10,
13 ಜನರನ್ನ ಕಶ್ಯಪರಿಗೆ ಮದುವೆ ಮಾಡಿಕೊಟ್ಟ. ಮತ್ತೆ 27 ಜನ ನಕ್ಷತ್ರಾಭಿಮಾನಿ ದೇವತೆಗಳನ್ನ ಚಂದ್ರನಿಗೆ ಮದುವೆ ಮಾಡಿಕೊಟ್ಟ. 2 ಭೂತನಿಗೆ ಮದುವೆ ಮಾಡಿಕೊಟ್ಟ. 2 ಅಂಗೀರಸನಿಗೆ ಮದುವೆ ಮಾಡಿಕೊಟ್ಟ. 2 ಕೃಷಾಶ್ವನಿಗೆ ಮದುವೆ ಮಾಡಿಕೊಟ್ಟ. ಇನ್ನು ಉಳಿದ 4 ಕಶ್ಯಪರಿಗೆ ಮದುವೆ ಮಾಡಿಕೊಟ್ಟ. ತಾಕ್ಷಸ್ಯ ಚ ಅಪರಾಹ. ಇದು 6ನೇ ಸ್ಕಂದದ 6ನೇ ಅಧ್ಯಾಯದ 2ನೇ ಶ್ಲೋಕ. ದಶ ಧರ್ಮಾಯ ಕಶ್ಯಪಾಯ 13, ಧರ್ಮನಿಗೆ 10, ಕಶ್ಯಪರಿಗೆ 13, ಸಪ್ತವಿಂಶತಿ ಇಂದವೇ ಚಂದ್ರನಿಗೆ 27, ಭೂತ ಅಂಗಿರ ಕೃಷಾಶ್ವ ಇವರಿಗೆ 2, ಮುಂದೆ ತಾರ್ಕ್ಷ್ಯ ಅಂದ್ರೆ ಕಶ್ಯಪ ಅವನಿಗೆ ಮತ್ತು ಉಳಿದವರು 4 ಚಂದ್ರನ. ಹೀಗೆ ಕಶ್ಯಪನಿಗೆ ಮೊದಲು 13, ಆಮೇಲೆ ಮತ್ತೆ 4, ಒಟ್ಟು 17 ಜನ ಮಕ್ಕಳು ಅಂತ ಇಲ್ಲಿ ಕೇಳಿ ಬರ್ತದೆ. ಇಲ್ಲಿ ಭೂತನಿಗೆ 2 ಜನ ಮಕ್ಕಳನ್ನು ಮದುವೆ ಮಾಡಿ ಕೊಟ್ಟಿದ್ರು ಅಂತಿದೆಯಲ್ಲ, ಈಗ ನಾನು ಓದಿದ 6ನೇ ಸ್ಕಂದದಲ್ಲಿ. ಹಿಂದೆ ಆ ಜಿಜ್ಞಾಸುಗಳು ಕಳಿಸಿದ ಪಟ್ಟಿಯಲ್ಲಿ ಭೂತನಿಗೆ ಒಬ್ಬಳನ್ನೇ ಮದುವೆ ಮಾಡಿಕೊಟ್ರು ಅಂತಿದೆ. ಇಲ್ಲ, ಅದು ಆ ಕಡೆ ಇಲ್ಲೇ. ಈಗ ಆ ಭೂತನಿಗೆ 2 ಜನ ಪತ್ನಿಯರಿದ್ರು. ಭೂತಸ್ಯ ಭಾರ್ಯ ಭೂತಾಯ ರುದ್ರಾಹ 11 ಸ್ಮೃತಾಹ. ಭೂತನ ಪತ್ನಿ ಭೂತ ಅಂತಾನೆ ಅವಳ ಹೆಸರು. ಅವಳಲ್ಲಿ 11 ಜನ ರುದ್ರರು, 11 ರುದ್ರರಿದ್ದಾರೆ, ಅವ್ರ ಮಕ್ಕಳಾಗಿ ಜನಿಸಿದರು. ಆ ಭೂತನ ಮತ್ತೊಬ್ಬಳು ಪತ್ನಿ ಸುರೂಪ ಅಂತ. ಸುರೂಪಾಸೂತ ಭೂತಸ್ಯ ಭಾರ್ಯ ರುದ್ರಾಸ್ಯ ಕೋಟಿಶಃ. ಕೋಟಿಗಟ್ಟಲೆ ರುದ್ರದ ಅನುಚರರು. ಇವರೆಲ್ಲ ರುದ್ರನ ಗಣರಾದವರು, ರುದ್ರ ಪಾರ್ಷದರವರೆಲ್ಲ. ರುದ್ರಾಂಶ ಪಾರ್ಷದಾಂಶ್ಚಾನ್ಯಾನ್ ಘೋರಾನ್ ಪ್ರೇತ ವಿನಾಯಕಾನ್. 11 ರುದ್ರರು ಅಂದ್ರೆ ಅದು ಗೊತ್ತಿದ್ದೇ ಇದೆ. ರೈವತ, ಅಜ, ಭೀಮ, ವಾಮ, ಉಗ್ರ, ವೃಷಾಕಪಿ, ಅಜೈಕಪ, ತಹಿರ್ಬುಧ್ಯ ಅಂತ ಬಹುರೂಪ ಮಹಾನ್ ಅಂತ 11 ಜನ ರುದ್ರರು ಭೂತ ಮತ್ತು ಭೂತ ಈ ದಂಪತಿಗಳ ಮಕ್ಕಳು. ಭೂತ ಮತ್ತು ಸುರೂಪ ಇವರಿಬ್ಬರ ಮಕ್ಕಳು ರುದ್ರ ಪಾರ್ಷದರು. ಅವರು ಕೋಟಿಗಟ್ಟಲೆ ಇದ್ದಾರೆ. ಹೀಗೆ ಭೂತನಿಗೆ 2 ದಕ್ಷ ಪ್ರಜಾಪತಿ ಮದುವೆ ಮಾಡಿಕೊಟ್ಟಿದ್ದ ಅಂತ 6ನೇ ಸ್ಕಂದದಲ್ಲಿ ವರ್ಣಿತ ಆಗಿದೆ. ಭೂತನಿಗೆ ಒಬ್ಬಳನ್ನೇ ಮದುವೆ ಮಾಡಿಕೊಟ್ಟಿದ್ದಲ್ಲ. ಹಾಗಾದ್ರೆ ಭೂತ ಅಂದ್ರೆ ಯಾರು ಅಂತ ನಮ್ಗೆ ಗೊತ್ತಾಯ್ತು. ಈಗ 11 ರುದ್ರರ ಮತ್ತೆ ರುದ್ರ ಪಾರ್ಷದರ ತಂದೆ. ಆದರೆ ಈ ಭೂತನ ಕಕ್ಷಾ ತಾರತಮ್ಯ ಯಾವುದು? ಅದು ನನಗೆ ಈ ಸರ್ವಮೂಲದಲ್ಲಿ ಆಗಲಿ, ಈ ಹರಿಕಥಾಮೃತ ಸಾರದಲ್ಲಿ ಆಗಲಿ, ಅದನ್ನು ಓದಿದ ಬಳಿಕ ಕೂಡ ಎಲ್ಲಿಯೂ ಆ ಭೂತನ ಬಗ್ಗೆ ಓದಿದ್ದು ನನಗೆ ನೆನಪಿಗೆ ಬರಲಿಲ್ಲ. ನೀವು ಯಾರು ಇದನ್ನು ಕೇಳಿದವರು, ಆ ಭೂತ ಯಾವ ಕಕ್ಷಾದಲ್ಲಿದ್ದಾನೆ, ಭೂತ ಸ್ವರೂಪ ಇವಳು ಯಾವ ಕಕ್ಷಾದಲ್ಲಿದ್ದಾಳೆ ಅಂತ ಅನ್ನೋದನ್ನು ಹೇಳಬೇಕು. ಹೀಗೆ ಅದನ್ನ ನೀವು ತಿಳ್ಕೊಂಡು ನನಗೆ ತಿಳಿಸ್ಬೇಕು, ಯಾವ ಕಕ್ಷಾದಲ್ಲಿದ್ದಾನೆ ಆ ಭೂತ ಅಂತ. ಅಂತೂ ಭೂತನ ಪರಿಚಯ ಇಷ್ಟ ಆಯ್ತು. ಈ ದಕ್ಷ ಪ್ರಜಾಪತಿ ಹಿಂದೆ ಚತುರ್ಮುಖನ ಮಗನಾಗಿದ್ದವನು ಮುಂದೆ ಪ್ರಚೇತಸರ ಮಗನಾಗಿ ಹುಟ್ಟಿ, ಅವನ ಪತ್ನಿ ಸ್ವಯಂಭುವ ಮನುವಿನ ಮಗಳಾಗಿದ್ದವಳು ಪಂಚಜನನ ಮಗಳಾಗಿ ಹುಟ್ಟಿದಳು ಅಂತ ಅನ್ನೋದನ್ನ ಈ ಪದ್ಮನಾಭದಾಸರ ಹರಿಕಥಾಮೃತಸಾರದ ಒಂದು ವ್ಯಾಖ್ಯಾನದಲ್ಲಿ ನಮಗೆ ಕಂಡು ಬರ್ತದೆ. ಭಾವಪ್ರಕಾಶಿಕ ಅಂತ ಆ ವ್ಯಾಖ್ಯಾನ ಸಮೇತವಾದ ಹರಿಕಥಾಮೃತಸಾರದಲ್ಲಿ ನಾನು ಹಿಂದೆ ಓದಿದ್ದೆ. ಹಿಂದೆ ಹರಿಕಥಾಮೃತಸಾರ ಪ್ರವಚನ ಮಾಡುವಾಗ ಇದನ್ನೆಲ್ಲ ವಿವರವಾಗಿ ಹೇಳಿದ್ನೋ ಇಲ್ಲೋ ನಂಗೆ ನೆನಪಿಲ್ಲ. ಈಗಂತೂ ಅವರು ಪ್ರಶ್ನೆ ಕೇಳಿದಾಗ ಅದನ್ನು ವಿವರವಾಗಿ ಹೇಳ್ತಿದ್ದೇನೆ. ಹಿರಿಯ ವಿದ್ವಾಂಸರಾದಂತಹ ಪ್ರಭಂಜನಾಚಾರ್ಯರು ರಚನೆ ಮಾಡಿದಂತಹ ಹರಿಕಥಾಮೃತಸಾರದ ಒಂದು ವ್ಯಾಖ್ಯಾನದಲ್ಲಿ ಈ ವಿಷಯಗಳನ್ನ ಹೇಳಿದ್ದಾರೆ. ನೀ 60 ಮಕ್ಕಳನ್ನು ಪಡ್ಕೊಂಡಿ ಅಂತ ಪ್ರಸೂತಿ ದೇವಿಯ ಸ್ತೋತ್ರ ಇದೆಯಲ್ಲ, ಪ್ರಸೂತಿ ದೇವಿ 60 ಮಕ್ಕಳನ್ನು ಪಡೆಯಲಿಲ್ಲ, ಅವಳು 16 ಜನ ಮಕ್ಕಳನ್ನು ಮಾತ್ರ ಪಡೆದಳು ಅಂತ. ಹೀಗಿರೋದ್ರಿಂದ ಈ 60 ಜನ ಮಕ್ಕಳು ಅಂತ ಅನ್ನೋದನ್ನು ಹೊಂದಿಸ್ಬೇಕು ಹೇಗೆ? ಪ್ರಸೂತಿಯೇ ಅಸಿಕ್ನಿ ಅಂತ ಪದ್ಮನಾಭದಾಸರು ಮೊದಲಾದವರು ಹೇಳಿದ್ದನ್ನ ಈಗ ನಾನು ನಿನಗೆ ಹೇಳಿದೆ. ಪ್ರಬಂಧನಾಚಾರ್ಯರ ಆ ಪುಸ್ತಕದಲ್ಲಿ ಮನೋಹರ ವಿಠಲ ದಾಸರ ವ್ಯಾಖ್ಯಾನದ ಒಂದು ನಿರೂಪಣೆ ಇದೆ. ಅಲ್ಲಿ
ಈ ಪ್ರಸೂತಿ ದೇವಿ 60 ಜನ ಮಕ್ಕಳನ್ನು ಪಡ್ಕೊಂಡ್ಲು ಅಂತ ಅರ್ಥ ಹೇಳಿಲ್ಲ ಅವರು. 60 ಅಂತಿದೆ ನೋಡ್ರಿ. 6ನ್ನ 10ರಿಂದ ಗುಣಿಸಿದ್ರೆ 60 ಆಗ್ತದೆ. 6ನ್ನ 10ಕ್ಕೆ ಕೂಡಿಸಿದ್ರೆ ಅದು 16 ಆಗ್ತದೆ. ಅದರಿಂದ ಪ್ರಸೂತಿ ದೇವಿ 16 ಜನ ಮಕ್ಕಳನ್ನು ಪಡ್ಕೊಂಡ್ಲು ಅಂತನೂ ಒಬ್ಬೊಬ್ರು ವ್ಯಾಖ್ಯಾನ ಮಾಡ್ತಾರೆ. ಆ ಪ್ರಸೂತಿ ದೇವಿ 16 ಜನ ಮಕ್ಕಳನ್ನು ಪಡ್ಕೊಂಡ್ಲು ಅಂತ ಅನ್ನೋದು ಭಾಗವತದ 4ನೇ ಸ್ಕಂದದಲ್ಲಿ ಇರೋದ್ರಿಂದ ಯಾವುದೇ ಸಮಸ್ಯೆಗಳು ಇಲ್ಲವೇ ಇಲ್ಲ. ಪ್ರಸೂತಿ ದೇವಿ 60 ಜನ ಮಕ್ಕಳನ್ನು ಪಡ್ಕೊಂಡು ಅಂತಲೇ ನಾವು ಸಮರ್ಥಿಸಬೇಕು ಅಂತಿದ್ರೆ, ಆಗ ಪ್ರಸೂತಿ ಅಸಿಕ್ನಿ ದೇವಿಯಾಗಿ ಮತ್ತೊಮ್ಮೆ ಜನಿಸಿ ಅವಳು 60 ಜನ ಮಕ್ಕಳನ್ನು ಪಡ್ಕೊಂಡ್ಲು ಅಂತ ನಾವು ವ್ಯಾಖ್ಯಾನ ಮಾಡಬೇಕಾಗ್ತದೆ. ದಕ್ಷಿಣ ಅಳಿಯಂದರ ಬಗ್ಗೆ ಹೀಗೆ 4ನೇ ಸ್ಕಂದದಲ್ಲಿ ಮತ್ತು 6ನೇ ಸ್ಕಂದದಲ್ಲಿ ಬಂದದ್ರ ಬಗ್ಗೆ ನಾನು ವಿವರ ಹೇಳಿದೆ. ಭೂತ ಅಂದ್ರೆ ಯಾರು ಅಂತ ಕೂಡ ಹೇಳುವ ಪ್ರಯತ್ನ ಮಾಡಿದೆ. ಚಂದ್ರ ಅಂದ್ರೆ ನಮ್ಗೆ ಯಾರು ಅಂತ ಗೊತ್ತು, ಕಶ್ಯಪ ಅಂದ್ರೆ ಗೊತ್ತು, ರುದ್ರ ಅಂದ್ರೆ ಗೊತ್ತು, ಯಮ ಗೊತ್ತು, ಅಂಗಿರಸ್ ಗೊತ್ತು, ಕೃಷಾಶ್ವ ಅದು ಕೂಡ ಒಬ್ಬ ಋಷಿ ಇದ್ದಿರಬೇಕು, ಅದು ನಮಗೆ ಹೆಚ್ಚು ಗೊತ್ತಾಗೋದಿಲ್ಲ. ಅಂಗಿರಸ್ ಕೂಡ ಒಬ್ಬ ಋಷಿನೇ ಇದ್ದಿರಬೇಕು. ಭೂತ ಅಂದ್ರೆ ಏಕಾದಶ ರುದ್ರರ ಕೋಟಿಶಃ ರುದ್ರ ಪಾರ್ಷದರ ತಂದೆ ಅಂತ ಕೂಡ ಎಷ್ಟು ಗೊತ್ತಾಯ್ತು. ಈಗ ನಮಗೆ ಆ ಜಿಜ್ಞಾಸುಗಳು ಕಳಿಸಿದಂತಹ ಒಂದು ಲಿಸ್ಟ್ ನಲ್ಲಿ ಗರುಡನಿಗೆ 4 ಜನ ಮಕ್ಕಳನ್ನು ಮದುವೆ ಮಾಡಿಕೊಟ್ರು ಅಂತಿದೆಯಲ್ಲ, ಇದು ತುಂಬಾ ಗೊಂದಲಕ್ಕೆ ಕಾರಣ ಆಗ್ತದೆ. ಗರುಡನಿಗೆ ಮದುವೆ ಮಾಡಿಕೊಟ್ರು ಅಂತ ಎಲ್ಲಿದೆ? ಭಾಗವತದಲ್ಲಿ 4ನೇ ಸ್ಕಂದದಲ್ಲೂ ಮತ್ತು 6ನೇ ಸ್ಕಂದದಲ್ಲಿ ಎಲ್ಲೂ ಕೂಡ ಅದು ಕಾಣಿಸೋದಿಲ್ಲ. ಅದ್ರ ಬಗ್ಗೆ ಆ ಪ್ರಶ್ನಾವಳಿ ತಯಾರು ಮಾಡಿದವರು ಯಾವ ಆಧಾರದಿಂದ ತಯಾರು ಮಾಡಿದ್ದಾರೆ ಅಂತ ಕಳಿಸಿದ್ರೆ ನಮ್ಗೆ ಅನುಕೂಲ ಆಗ್ತದೆ. ನಾನು ಹೇಳುವ ವಿಷಯಕ್ಕೆ 4ನೇ ಸ್ಕಂದ ಮತ್ತು 6ನೇ ಸ್ಕಂದದ ಆಧಾರವನ್ನು ತೋರಿಸಿದ್ದೇನೆ. ಮತ್ತೆ ಜಗನ್ನಾಥದಾಸರಂಥ ಬಹಳ ದೊಡ್ಡ ವಿದ್ವಾಂಸರು ಮಾಡಿದ ಈ ಹರಿಕಥಾಮೃತ ಸಾರದ ಮೂಲ ಭಾಗವತಾದಿ ಗ್ರಂಥಗಳೇ ಇದ್ದಿರಬೇಕು. ಈ ಎಲ್ಲ ವಂಶಾವಳಿಗಳೆಲ್ಲ ಹೆಚ್ಚಾಗಿ ಭಾರತದಲ್ಲಿ ಹೆಚ್ಚು ಬಂದಿಲ್ಲ, ಭಾಗವತದಲ್ಲಿ ಹೆಚ್ಚು ಬಂದಿವೆ. ಈ ಗರುಡ ಅಂತ ಒಂದು ಬಂತಲ್ಲ, ಗರುಡ ಅಂತ ಬರ್ಲಿಕ್ಕೆ ಏನು ಕಾರಣ? ದ್ವೇ ತಾರ್ಕ್ಷಸ್ಯ ಚ ಅಪರಾಹ ಅಂತಿದೆ ಭಾಗವತದ 6ನೇ ಸ್ಕಂದದ 6ನೇ ಅಧ್ಯಾಯದ 1, 2ನೇ ಶ್ಲೋಕಗಳಲ್ಲಿ. 10 ಜನರನ್ನ ಯಮನಿಗೆ, 27 ಜನರನ್ನ ಕಶ್ಯಪನಿಗೆ ಹೀಗೆಲ್ಲ ಮದುವೆ ಮಾಡಿಕೊಟ್ರು ಅಂತ ವರ್ಣನೆ ಮಾಡುವಾಗ 27 ಜನರನ್ನ ಚಂದ್ರನಿಗೆ ಮದುವೆ ಮಾಡಿಕೊಟ್ರು ಅಂತ 6ನೇ ಸ್ಕಂದದಲ್ಲಿದೆ. ಅದನ್ನು ಇದು ಪ್ರಶ್ನಾವಳಿಯಲ್ಲಿ ಕೂಡ ಸಮಾನವಾಗಿದೆ. ಕಶ್ಯಪನಿಗೆ 13 ಅಂತಿದೆ, ಅದು 2 ಕಡೆ ಸಮಾನವಾಗಿದೆ. ಮುಂದೆ ರುದ್ರನಿಗೆ ಒಬ್ಬಳನ್ನು ಮದುವೆ ಮಾಡಿಕೊಟ್ರು ಈ 60 ಮಂದಿ ಮಕ್ಕಳಲ್ಲಿ ಅಂತಿದೆ ಪ್ರಶ್ನಾವಳಿಯಲ್ಲಿ, ಅದು 6ನೇ ಸ್ಕಂದದಲ್ಲಿ ಕಾಣಿಸೋದಿಲ್ಲ. ಅಸಿಕ್ನಿಯ ಮತ್ತು ದಕ್ಷನ ಮಗಳು ಯಾರೂ ಕೂಡ ರುದ್ರನಿಗೆ ಪತ್ನಿ ಆಗಿರಲಿಲ್ಲ. ಪ್ರಸೂತಿ ಮತ್ತು ದಕ್ಷರ ಮಗಳು ಒಬ್ಬಳು ಸತಿ ಅಂತ ನೋಡು ಮಾತ್ರ ರುದ್ರನ ಪತ್ನಿ ಆಗಿದ್ಲು. ಅದು ಒಂದು ವ್ಯತ್ಯಾಸ ಈ ಪಟ್ಟಿಯಲ್ಲಿ ಸೇರ್ಕೊಂಡಿದೆ. ಯಮನಿಗೆ 10 ಜನ ಮಕ್ಕಳನ್ನು ಮದುವೆ ಮಾಡಿಕೊಟ್ಟ ಅಂತ ಅದು ಅನುಕೂಲಕರವಾಗಿದೆ. ಅಂಗಿರಸನಿಗೆ ಮತ್ತು ಕೃಷಾಶ್ವನಿಗೆ 2 ಜನ ಮಕ್ಕಳನ್ನು ಮದುವೆ ಮಾಡಿಕೊಟ್ರು ಅಂತ ಅನ್ನೋದು 2 ಕಡೆ ಸಮಾನವಾಗಿದೆ ಪಟ್ಟಿಯಲ್ಲಿ ಮತ್ತು ಭಾಗವತದ 6ನೇ ಸ್ಕಂದದಲ್ಲಿ. ಭೂತನಿಗೆ ಒಬ್ಬಳನ್ನು ಮದುವೆ ಮಾಡಿಕೊಟ್ಟ ಅಂತ ಆ ಪಟ್ಟಿಯಲ್ಲಿದೆ, ಅವರು ಕಳಿಸಿದ ಪಟ್ಟಿಯಲ್ಲಿ 2 ಮದುವೆ ಮಾಡಿಕೊಟ್ರು ಅಂತ ಹೇಳಿ ಭಾಗವತದ 6ನೇ ಸ್ಕಂದದಲ್ಲಿದೆ. ಇದೊಂದು ವ್ಯತ್ಯಾಸ ಇದೆ. ಭೂತಾಂಗಿರ ಕೃಷಾಶ್ವೇಭ್ಯ ದ್ವೇ ಭೂತ ಅಂಗಿರಸ್ ಕೃಷಾಶ್ವ ಈ 3 2 ಮದುವೆ ಮಾಡಿಕೊಟ್ರು ಅಂತ ಭಾಗವತ ಹೇಳುವುದರಿಂದ ಆ 3 ಜನರಿಗೂ ಕೂಡ 2 ಮದುವೆ ಮಾಡಿಕೊಟ್ರು ಅಂತ ನಾವು ತಿಳಿದುಕೊಳ್ಬೇಕಾಗ್ತದೆ. ಸತ್ಯಧರ್ಮ ಸ್ವಾಮಿಗಳ ವ್ಯಾಖ್ಯಾನದಲ್ಲಿ ಭೂತಾಂಗಿರ ಕೃಷಾಶ್ವೇಭ್ಯ ತನ್ನಾಮಕೇಭ್ಯ ದ್ವೇ ಏಕಸ್ಮೈ ಇತಿ ಷಟ್ 3 ಜನ ಇದ್ದಾರೆ. ಆ 3 ಜನರಲ್ಲಿ ಪ್ರತಿಯೊಬ್ಬರಿಗೂ ಕೂಡ 2 ಮದುವೆ ಮಾಡಿಕೊಟ್ಟ. ಅದರಿಂದ ಒಟ್ಟಾರೆ 6 ಜನರಾದರು. ತಾರ್ಕ್ಷಸ್ಯ ಚ ಅಪರಾಹ, ಮುಂದೆ ಉಳಿದವರನ್ನ ತಾರ್ಕ್ಷನಿಗೆ ಮದುವೆ ಮಾಡಿಕೊಟ್ರು ಅಂತ ಅಲ್ಲಿದೆ. ಅಪರಾಹ ಅಂದ್ರೆ ಎಷ್ಟು ಜನ? ಇನ್ನು ಉಳಿದ 4 ಜನ. ಆ 4 ಜನರನ್ನ ತಾರ್ಕ್ಷನಿಗೆ ಮದುವೆ ಮಾಡಿಕೊಟ್ರು ಅಂತಿದೆಯಲ್ಲ, ತಾರ್ಕ್ಷ್ಯ ಅನ್ನೋ ಶಬ್ದ ಗರುಡನನ್ನ ಹೇಳ್ತದೆ ಅನೇಕ ಕಡೆ. ಆ ಒಂದು ಗ್ರಹಿಕೆಯಿಂದ ಗರುಡನಿಗೆ ಅಂತ ಈ ಪಟ್ಟಿಯಲ್ಲಿ ಆ ಜಿಜ್ಞಾಸುಗಳು ಕಳಿಸಿದ ಪಟ್ಟಿಯಲ್ಲಿ ಇದ್ದಂತೆ ಕಾಣಿಸ್ತದೆ. ಆದ್ರೆ ನಾವು ಗಮನಿಸಬೇಕಾದ ಸಂಗತಿ ಏನು? ತಾರ್ಕ್ಷ್ಯ ಅಂದ್ರೆ ಗರುಡನ್ನ ಹೇಳ್ತದೆ ಇಲ್ಲ ಅಂತಲ್ಲ, ತಾರ್ಕ್ಷ್ಯಾಯ ಅಂದ್ರೆ ಕಶ್ಯಪಾಯ ಅಂತ ಹೇಳಿ ಸತ್ಯಧರ್ಮ ಸ್ವಾಮಿಗಳ ವ್ಯಾಖ್ಯಾನ ಇದೆ. ತಾರ್ಕ್ಷ್ಯಾಯ ಕಶ್ಯಪಾಯ, ತಾರ್ಕ್ಷ್ಯ ಪಿತಾ ಪುತ್ರಶ್ಚ. ತಾರ್ಕ್ಷ್ಯ ಅನ್ನೋ ಶಬ್ದದಿಂದ ತಂದೆಯನ್ನು ಹೇಳ್ತಾರೆ ಮತ್ತೆ ಮಗನಾದ ಗರುಡನನ್ನು ಹೇಳ್ತಾರೆ. ಹೀಗೆ ಕಶ್ಯಪ ಮತ್ತೆ ಗರುಡ 2 ಕೂಡ ತಾರ್ಕ್ಷ್ಯರಾಗಿದ್ದಾರೆ.
ಯಾಕೆಂದ್ರೆ ಭಾಗವತದ ಅಷ್ಟಮ ಸ್ಕಂದದಲ್ಲಿ ತಾರ್ಕ್ಷಸುತಃ ಅಥವಾ ತಾರ್ಕ್ಷಸುತೋ ಜ್ಞಾತ್ವ ಅಂತಿದೆ. ತಾರ್ಕ್ಷ ಅಂದ್ರೆ ಕಶ್ಯಪ, ಕಶ್ಯಪನ ಮಗನಾದ ಗರುಡ ಅಂತ ಗರುಡನ ಮಾತನ್ನ, ಗರುಡನ ಅಭಿಪ್ರಾಯವನ್ನು ಹೇಳುವಂಥ ಭಾಗ ಅದು. ಹೀಗೆ ಅಷ್ಟಮ ಸ್ಕಂದದಲ್ಲಿದೆ. ತಾರ್ಕ್ಷಪುತ್ರಾಹ ಇವೋರಗಾನ್ ಅಂತ 7ನೇ ಸ್ಕಂದದಲ್ಲಿದೆ. ಕಶ್ಯಪನ ಮಕ್ಕಳಾದಂಥ ಈ ಪಕ್ಷಿಗಳು ಹಾವುಗಳನ್ನ ತಿಂದರು ಹಾಗೆ ಅಂತೇಳಿ 7ನೇ ಸ್ಕಂದದಲ್ಲಿ ವರ್ಣನೆ ಇದೆ. ತಾರ್ಕ್ಷಪುತ್ರ ಸುಧಾಮಿವೈತಿ ಅನ್ಯತ್ರ, ಮತ್ತು ಬೇರೆ ಬೇರೆ ಕಡೆಗಳಲ್ಲೆಲ್ಲ ಈ ತಾರ್ಕ್ಷ ಅಂದ್ರೆ ಕಶ್ಯಪ, ಅವನ ಮಗನಾದಂಥ ಗರುಡ, ಸುಧಾ ಅಂದ್ರೆ ಅಮೃತವನ್ನ ತೆಗೆದುಕೊಂಡು ಹೋದ ಅಂತ ಬೇರೆ ಕಡೆ ವರ್ಣನೆ ಇದೆ. ಗರುತ್ಮಾನ್ ಗರುಡ ತಾರ್ಕ್ಷ ಅಂತ ಅಮರಕೋಶದಲ್ಲಿ ತಾರ್ಕ್ಷ ಅನ್ನೋ ಶಬ್ದವನ್ನು ಗರುಡನಿಗೆ ಹೇಳಿದ್ದಾರೆ. ಆದ್ರೆ ತಾರ್ಕ್ಷ ಅನ್ನೋ ಶಬ್ದದಿಂದ ಗರುಡನನ್ನು ತಿಳ್ಕೋಬೇಕು, ಮತ್ತೆ ಕಶ್ಯಪ ಪ್ರಜಾಪತಿನೂ ತಿಳ್ಕೊಳ್ಬೇಕು. ಭಾಗವತದಲ್ಲಿ 3-4 ಕಡೆ ಅದು ಬಂದಿದೆ. ಈ ಭಾಗವತದ 6ನೇ ಸ್ಕಂದದಲ್ಲಿ ಕಶ್ಯಪಾಯ ತ್ರಯೋದಶ, ಕಶ್ಯಪನಿಗೆ 13 ಜನರನ್ನು ಮದುವೆ ಮಾಡಿಕೊಟ್ಟು, ಮುಂದೆ ಕಾಶ್ಯಪನಿಗೆ 4 ಜನರನ್ನು ಮದುವೆ ಮಾಡಿಕೊಟ್ರು ಅಂತ ಪ್ರತ್ಯೇಕವಾಗಿ ಹೇಳಿದ್ದಾರಲ್ಲ. ಆದ್ರಿಂದ ಪ್ರತ್ಯೇಕವಾಗಿ ಹೇಳಲ್ಪಟ್ಟಂತಹ ತಾರ್ಕ್ಷ ಶಬ್ದದಿಂದ ಗರುಡನನ್ನೇ ಇಟ್ಕೊಳ್ಬೇಕು ಅಂತ ಏನಾದ್ರು ಕೆಲವರಿಗೆ ಸಂಶಯ ಬರಬಹುದು. ಹಾಗಲ್ಲ, ಸತ್ಯಧರ್ಮ ಸ್ವಾಮಿಗಳು ಹೇಳ್ತಾರೆ, ವಿಭಜ್ಯ ಉಕ್ತಿಸ್ತು ವಿವಾಹ ಕ್ರಮ ವಿವಕ್ಷಯ. ಮೊದಲು ಕಶ್ಯಪನಿಗೆ 13 ಜನರನ್ನು ಮದುವೆ ಮಾಡಿ ಕೊಟ್ಟಿದ್ದ, ಮತ್ತು 4 ಜನ ಉಳಿದಾಗ ಅವರನ್ನ ಇನ್ನೊಂದು ಬಾರಿ ಕಶ್ಯಪನಿಗೆ ಮದುವೆ ಮಾಡಿಕೊಟ್ಟ ಅಂತ ಅದರ ಅಭಿಪ್ರಾಯ ಆಗ್ತದೆ. ಆ ಭಾಗವತದ 6ನೇ ಸ್ಕಂದದಲ್ಲಿ ತಾರ್ಕ್ಷಸ್ಯ ವಿನತಾ ಕದ್ರೂಹು ಪತಂಗಿ ಯಾಮಿನಿ ಇತಿ. ತಾರ್ಕ್ಷ ಅಂದ್ರೆ ಕಶ್ಯಪ ಪ್ರಜಾಪತಿಗೆ, ವಿನತಾ ಕದ್ರೂಹು ಅಂತ ಹೀಗೆ 2 ಜನ ಮಕ್ಕಳು ಹುಟ್ಟಿದ್ರು, 2 ಜನ ಪತ್ನಿಯರಿದ್ರು. ಪತಂಗಿ ಯಾಮಿನಿ ಅಂತ ಕೂಡ ಅವನಿಗೆ ಮಕ್ಕಳಿದ್ರು ಅಂತ ಅಲ್ಲಿ ವರ್ಣನೆ ಮಾಡಿದ್ದಾರೆ. ಇದು 6ನೇ ಸ್ಕಂದದ 6ನೇ ಅಧ್ಯಾಯದ 21ನೇ ಶ್ಲೋಕ ಇದು. ಹೀಗೆ ತಾರ್ಕ್ಷ್ಯ ಅನ್ನೋ ಶಬ್ದ ಕಶ್ಯಪನನ್ನೇ ಹೇಳ್ತದೆ ಅಂತ ಅನ್ನೋದು ಬೇರೆ ಬೇರೆ ಕಡೆ ಕಂಡು ಬರ್ತದೆ. ಗುರುಗಳಾದಂತಹ ಹಯೋಧನ ಪುರಾಣಿಕರ ಸುಲಲಿತ ಭಾಗವತದಲ್ಲಿಯೂ ಕೂಡ ಆ 6ನೇ ಸ್ಕಂದದ 6ನೇ ಅಧ್ಯಾಯದ 21ನೇ ಶ್ಲೋಕವನ್ನ ತಾರ್ಕ್ಷ ಎಂದು ಕಶ್ಯಪನಿಗೆ ಇನ್ನೊಂದು ಹೆಸರು ಅಂತ ಸ್ಪಷ್ಟವಾಗಿ ಅವರು ಬರೆದಿದ್ದಾರೆ. ವಿನತಾ ಮತ್ತು ಕದ್ರು ಅಂತನವರು ಕಶ್ಯಪನಿಗೆ ಪತ್ನಿಯರಾಗಿದ್ರೆ ಹೊರತು ಗರುಡನಿಗೆ ಪತ್ನಿಯರಾಗಿರ್ಲಿಲ್ಲ. ಹೀಗೆ ತಾರ್ಕ್ಷ ಅನ್ನೋ ಶಬ್ದದಿಂದ ಗರುಡನನ್ನು ಇಟ್ಕೊಳ್ಬಾರದು. ಇದು ನನ್ನ ಆಲೋಚನೆ. ಸತ್ಯಧರ್ಮ ಸ್ವಾಮಿಗಳು ಮೊದಲಾದವರು ಸ್ಪಷ್ಟವಾಗಿ ಹೇಳಿರುವುದರಿಂದ. ಹೀಗೆ ದಕ್ಷ ಪ್ರಜಾಪತಿಯ ಅಳಿಯಂದರ ಒಂದು ವಿವರಣೆ ಆಯಿತು. ಈ ಜಿಜ್ಞಾಸುಗಳು ಕಳಿಸಿದಂತಹ ಈ ಒಂದು ಲಿಸ್ಟ್ ಏನಿದೆ, ಹೀಗೆ ಅದು ಯಾವ ಹಿನ್ನೆಲೆಯಿಂದ ಬಂದದ್ದು, ಯಾವ ಆಧಾರ ಅದಕ್ಕೆ, ಭಾಗವತ ಆಧಾರವೋ ಮತ್ಯಾವ ಗ್ರಂಥ ಆಧಾರವೋ ಅಂತ ನಮ್ಗೆ ವಿಚಾರ ಮಾಡಿದಾಗ, ಭಾಗವತದ ಆಧಾರದಿಂದ 4ನೇ ಸ್ಕಂದ ಮತ್ತು 6ನೇ ಸ್ಕಂದದಿಂದ ನಾನೇನು ವಿಷಯಗಳನ್ನು ಹೆಕ್ಕಿ ಹೇಳಿದೆ ಅವು ಸ್ವೀಕಾರಕ್ಕೆ ಯೋಗ್ಯವಾಗಿ ಕಾಣಿಸ್ತವೆ. ಈ ಪಟ್ಟಿ ಇದು ಯಾವ ಗ್ರಂಥದ ಆಧಾರದಿಂದ ಬಂದಿದ್ದು ಅಂತ ಅನ್ನೋದು ನಮಗೆ ತಿಳಿದು ಬಂದಿಲ್ಲ. ಅದನ್ನೇನಾದರೂ ನೀವು ತಿಳಿಸಿದರೆ ಇನ್ನು ಮುಂದಿನ ಹೆಚ್ಚಿನ ವಿಷಯಗಳನ್ನು ನಾವು ವಿಮರ್ಶಿಸಬಹುದು. ಇದನ್ನು ಕೇಳಿ ನಿಮ್ಮ ಅಭಿಪ್ರಾಯಗಳನ್ನು ಹೇಳಬೇಕು.